ಹಾಯ್ ಹಲೋ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಚಾರ ನಿಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಪಯಣ? ಎಲ್ಲಿಗೆ ಪಯಣ? ಪಯಣದ ಕಡೆನೇ ಹೋಗ್ತಾ ಇರೋದು. ಪಯಣದ ಕಡೆನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇನ್ನೂ ಗೊತ್ತಾಗಿಲ್ವಾ ಪಯಣ ಎಲ್ಲಿಗೆ ಅಂತ? ಪಯಣ ಅನ್ನೋ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಈ ಜಾಗ ಬಂದು ಮೈಸೂರು ರೋಡು, ಹಂಗಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋಂಥ ಜಾಗ. ನಾವು ಬೆಂಗಳೂರಿಂದ ಈ ಕಡೆಯಿಂದ ಫಸ್ಟ್ ಟೋಲ್ ಹತ್ತಿ ದಾಟಿ ಆ ಕಡೆ ಇನ್ನೊಂದು ಟೋಲ್ ಬರುತ್ತೆ, ಶ್ರೀರಂಗಪಟ್ಟಣ ಹತ್ರ ಒಂದು ಟೋಲ್ ಬರುತ್ತೆ. ಆ ಟೋಲಿಂದ ಸ್ವಲ್ಪ ಮುಂದೆ ಹೋದರೆ ಗೂಗಲ್ ಹಾಕಿದ್ರೆ ಎಲ್ಲರಿಗೂ ಸಿಗುತ್ತೆ ಪಯಣ ಅಂತ ಹೇಳ್ಬಿಟ್ಟು. PAYANA ಅಂತ ಗೂಗಲ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಏನಂತ. ಕಾರ್ ಮ್ಯೂಸಿಯಮ್ಮು ಮತ್ತು ಪಕ್ಕದಲ್ಲೇ ಅದ್ರ ಜೊತೆಗೇ ಮತ್ತು ಬೇಸ್ಮೆಂಟಲ್ಲೂ ಒಂದು ಸಂಗ್ರಹಾಲಯ ಇದೆ. ಅದನ್ನೆಲ್ಲ ನೋಡೋಕ್ಕೆ ಭಾಳ ಖುಷಿ, ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಕಂಟಿನ್ಯೂ ಮಾಡ್ತಾಯಿರಿ ವಿಡಿಯೋನ ಕೊನೆವರೆಗೂ ನೋಡಿ. ಅದಾದ ನಂತರ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಯಾರು ಮರೆಯೋಕ್ಕೋಗ್ಬಿಡಿ ಸ್ನೇಹಿತರೆ. ಎಲ್ಲ ಸ್ನೇಹಿತರು ಕಂಟಿನ್ಯೂ ಮಾಡ್ತಾಯಿರಿ ವಿಡಿಯೋನ. ಇದೇ ಒಂದು ವಿಡಿಯೋದಲ್ಲಿ ವಿತ್ ಅಲ್ಲಿನ ಇಮೇಜ್ ವಿಡಿಯೋ ಸಮೇತವಾಗಿ ನಿಮಗೆ ವಿಚಾರನ ತಿಳಿಸ್ಕೊಡ್ತಾ ಇರ್ತೀನಿ. ಸ್ನೇಹಿತರೆ, ಈ ಜಾಗ ಬಂದು ಪಯಣ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ದೊಡ್ಡ ಟೈರ್ ಕಾಣಿಸ್ತಾ ಇದೆ ಇಲ್ಲಿ. ಈ ಜಾಗ ಬಂದು ಬೆಂಗಳೂರು ಟು ಮೈಸೂರು ಹೋಗೋ ಹೈವೇಲಿದೆ. ನೀವೆಲ್ಲಿ ಲೆಫ್ಟ್ ತಗೋಬೇಕು ಅಂದರೆ ಮೈಸೂರು ಅಂತ ಅಲ್ಲಿ ಡಿವಿಷನ್ ಒಂದು ಬೋರ್ಡ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಆ ಬೋರ್ಡ್ ಹತ್ರ ಲೆಫ್ಟಿಗೆ ಕಳಸವಾಡಿ ಅಂತ ಇದೆ. ಆ ಕಳಸವಾಡಿ ಹತ್ರ ಇಲ್ಲಿ ಸರ್ವಿಸ್ ರೋಡಿಗೆ ಇಲ್ಲಿ ಬರುತ್ತೆ ಜಾಗ. ಈ ಸರ್ವಿಸ್ ರೋಡಲ್ಲಿ ಈ ರೀತಿ ತಗೋಬಿಟ್ಟು ಹೀಗೆ ಬರಬೇಕು ಇಲ್ಲಿ. ಈ ಪಯಣ ಇದು ಕಾರ್ ಮ್ಯೂಸಿಯಮ್ಮು ಮತ್ತು ಪಕ್ಕದಲ್ಲಿ ರೆಸ್ಟೋರೆಂಟು ಇದೆ.
ಒಳಗಡೆ ಹಾಗೆ ಹೋಗ್ತಾನೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಪ್ರತಿಯೊಂದು ವಿಚಾರಗಳನ್ನು. ನೋಡಿ, ಇಲ್ಲಿ ಬೋರ್ಡ್ ಕಾಣ್ತಾ ಇದೆ, ಪಯಣ ಕಾರು ಸಂಗ್ರಹಾಲಯ. ಪಯಣ ವಿಂಟೇಜ್ ಕಾರ್ ಸಂಗ್ರಹಾಲಯದಲ್ಲಿ ವಾಹನಗಳ ಇತಿಹಾಸವನ್ನು ಹಾಗೂ ಅನುಭವಿಸಿ ಮತ್ತು ಎತ್ತಿನ ಗಾಡಿಗಳಿಂದ ಆಧುನಿಕ ಕಾರುಗಳವರೆಗೆ ಮೋಡಿ ಮಾಡಿರುವ ರೂಪಾಂತರಕ್ಕೆ ಸಾಕ್ಷಿಯಾಗಿರಿ. ನೋಡಿ, ಹಾಗೆ ಹೋಗ್ತಾ ಇಲ್ಲಿ ನಿಮಗೆ ಲಿಫ್ಟಲ್ಲೇ ಕಾಣುತ್ತೆ ಹರಿಗೋವಿಂದ ಅಂತ ಹೇಳ್ಬಿಟ್ಟು ವೆಜ್ ರೆಸ್ಟೋರೆಂಟ್ ಇದೆ. ಹೀಗೆ ಸ್ಟ್ರೈಟಾಗಿ ಹೋದರೆ ಬಲಗಡೆ ಹೋದರೆ ಪಯಣ, ಅದರೊಳಗಡೆ ಎಂಟ್ರೆನ್ಸ್ ಇದು. ಕಾರ್ ಪಾರ್ಕಿಂಗ್ ಎಲ್ಲ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿದೆ ಪಾರ್ಕಿಂಗು. ಈಗ ಎಂಟ್ರೆನ್ಸ್ ಒಳಗಡೆ ಹೋಗೋದು ಈ ಜಾಗ ಇದು. ಇಲ್ಲಿ ಲೆಫ್ಟಲ್ಲಿ ಹೇಳಿದ್ನಲ್ಲ ರೆಸ್ಟೋರೆಂಟ್ ಇದೆ. ಹಾಗೆ ಮುಂದೆ ಹೋದರೆ ಪಯಣದ ಒಳಗಡೆ ಹೋಗ್ತೀವಿ. ನೋಡಿ, ರೆಸ್ಟೋರೆಂಟ್ ಕ್ಲೀನಾಗಿ ಕಾಣ್ತಾ ಇದೆ. ಹೀಗೆ ಇಲ್ಲಿ ತಿರುಗಿದ್ರೆ ಪಯಣ. ಇದೆ ಎಂಟ್ರೆನ್ಸು. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಪ್ರತಿ ವ್ಯಕ್ತಿಗೆ ಟಿಕೆಟ್ ದರ 50 ರೂಪಾಯಿ. ಮ್ಯೂಸಿಯಂ ಆವರಣದಲ್ಲಿ ಕ್ಯಾಮರಾ ಬಳಕೆಗೆ ಹೆಚ್ಚುವರಿ 100 ರೂಪಾಯಿ. ಇಲ್ಲಿ ಯಾವುದಕ್ಕೆ ಏನೇನು ಎಷ್ಟು ಗಂಟೆಯಿಂದ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಇರುತ್ತೆ. ಸಂಜೆ 7:30ಕ್ಕೆ ಟಿಕೆಟ್ ಕೌಂಟ್ರು ಕ್ಲೋಸ್ ಆಗುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ. ನೋಡಿ, ಈ ರೀತಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಾನು ಒಳಗಡೆ ಹೋಗ್ತಾಯಿದ್ದೀನಿ. ಈಗ ಟಿಕೆಟ್ ತೊಗೊಂಡೆ, 50 ರೂಪಾಯಿ ಟಿಕೆಟು. ಮಾಮೂಲಿ ನಾರ್ಮಲ್ ಕ್ಯಾಮ್ರಾಗೆ ಏನು, ಮಾಮೂಲಿ ಫೋನ್ ಕ್ಯಾಮ್ರಾಗೆ ಚಾರ್ಜಸ್ ಇರಲ್ಲ. ಇಲ್ಲಿ ನೋಡಿ, ಕಾರ್ಗಳು ಇಲ್ಲಿಂದನೇ ಸ್ಟಾರ್ಟು. ಇದೇ ಎಂಟ್ರೆನ್ಸ್. ಕ್ಯಾಮ್ರಾ ಆಪ್ಷನ್ ತಗೊಳ್ಳೋರಿಗೆ 100 ರೂಪಾಯಿ ಎಂಟ್ರಿ ಇದೆ ಇಲ್ಲಿ. ಇದು ಮಿಷನರಿಗಳು. ಒಂದು ಸರಿ ಸುತ್ತಳತೆಯಲ್ಲಿ ನೋಡ್ಬಿಡಿ, ಮತ್ತು ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸರಿ ನೋಡ್ಕೊಂಬಿಡಿ. ಬೇಸ್ಮೆಂಟಲ್ಲೂ ಇದೆ, ಈಗ ಮೇಲ್ಗಡೆದಿದ್ದು. ಎಲ್ಲ ವಿಶೇಷತೆ ಕಾರುಗಳು ಇಲ್ಲಿದೆ. ಬೈಸಿಕಲ್ಗಳು, ಬೈಕ್ಗಳು ಎಲ್ಲ ಥರದ್ದು. ಹಳೆ ಅಂಬಾಸಡರ್ ಕಾರು, ಒಳ್ಳೊಳ್ಳೆ ವಿಶೇಷತೆ ಕಾರುಗಳೆಲ್ಲ ತಾವಿಲ್ಲಿ ನೋಡ್ಬೋದು. ಬೇಸ್ಮೆಂಟಲ್ಲೂ ಇನ್ನೂ ಹೊಸ ಥರದ್ದೆಲ್ಲ ಇದೆ. ಇದನ್ನು ತೋರಿಸ್ತಾನೆ, ಹಾಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೇಸ್ಮೆಂಟಲ್ಲಿ
ಬೇಸ್ಮೆಂಟ್. ಹಾಗೆ ಇಲ್ಲಿ ಬೇಸ್ಮೆಂಟ್ಗೆ ಹೋಗೋ ದಾರಿ ಇದು. ವಾವ್, ಸೂಪರ್ ಆಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಭಾಗಕ್ಕೆ ಬರೋಂಥವ್ರು, ಬೆಂಗಳೂರು ಟು ಮೈಸೂರು ಯಾರೇ ಹೋಗೋಂಥವ್ರು ಇದ್ರು, ದಯವಿಟ್ಟು ಇಲ್ಲಿ ಬಂದು ನೋಡಿ. ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟಂತ. ಒಳ್ಳೊಳ್ಳೆ ಕಲೆಕ್ಷನ್ಸ್ ನಿಜವಾಗ್ಲೂ ಸೂಪರ್ ಆಗಿದೆ. ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಮಿಲ್ಟ್ರಿ ಅವರು ಇದಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಇಲ್ಲಿ ಗನ್ ಇಟ್ಟಿದ್ದಾರೆ, ಗನ್ ಇಟ್ಕೊಳ್ಳೋಕೆ ಮೂಟೆಗಳಂತ ಹಾಕಿರೋಂಥದ್ದು. ಲಾರಿ, ಹಳೇ ಲಾರಿ. ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಗಾಡಿ. ಅವ್ರ ಫೋಟೋನು ಇಲ್ಲಿ ಹಾಕಿದ್ದಾರೆ. ಒಳ್ಳೊಳ್ಳೆ ಕಲೆಕ್ಷನ್, ಸೂಪರ್ ಆಗಿದೆ. ನೋಡ್ತಾನೇ ಇರೋಣ ಅನಿಸುತ್ತೆ. ಸಾರಿ, ಸೂಪರ್ ಹಳೆ ಕಾಲದ ಮೆಟಡೋರು, ಸೂಪರ್. ಅಂಬಾಸಡರ್ ಎಲ್ಲ ಪಾರ್ಟ್ನು ಸಪ್ರೇಟ್ ಮಾಡಿ ಹಾಗೆ ತೋರಿಸ್ತಾರಂಥದ್ದು. ಹಳೆ ಕಾಲದ್ದು, ಈಗಿನ ಕಾಲದ್ದು JCB, ಮತ್ತು ಇನ್ನು ಆ ಕಡೆ ಮಾರುತಿಯವ್ರದ್ದು ವೆಹಿಕಲ್ಗಳು ಕಾಣಿಸ್ತದೆ. ಹಾಗೆ ಹತ್ರ ಹೋಗೋಣ. ಹಾಂ, ಹೌದು, ಮಾರುತಿ ಯಾವ್ಯಾವ ಮಾಡಲ್ಗಳಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಹಾಗೆ ಇಲ್ಲಿ ಬೇಸ್ಮೆಂಟಲ್ಲಿ ಹಾಗೆ ಕಂಟಿನ್ಯೂ ಆದರೆ ನಿಮಗೆ ಬಲಭಾಗದಲ್ಲಿ ಇಲ್ಲಿ ಕಾಣ್ತಾ ಇದೆ ಮಂಜೂಷಾ ಸಂಗ್ರಹಾಲಯದ ಅಂಗಸಂಸ್ಥೆ ಅಂತ. ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ. ಆರ್ಟ್ಗಳು, ಎಂಟ್ರಿ ಇದು. ಅಡುಗೆ ಸಾಮಗ್ರಿಗಳು,
ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ, ಗಮನಿಸಿ. ಹಳೆಯ ಕಾಲದ ಕ್ಯಾಮ್ರಾ ಈಗೆಲ್ಲ ನಮಗೆ ಇದು ನೋಡೋಕ್ಕೆ ಸಿಗೋದಿಲ್ಲ. ಈಗೆಲ್ಲ ಮೊಬೈಲ್ ಕ್ಯಾಮ್ರಾಗಳು, ಆಮೇಲೆ ಟೈಪಿಂಗ್ ಮಿಷಿನ್ ಹಳೆ ಕಾಲದ್ದು. ಮಂಜುಷಾ ಸಂಗ್ರಹಾಲಯದ ಫೋಟೋಸ್, ಹಳೆ ಕಾಲದ ಮ್ಯೂಸಿಕ್ ಸಿಸ್ಟಮ್ಸ್. ಹಳೆ ಕಾಲದ ಪ್ರೊಜೆಕ್ಟರ್ಸ್. ಕಟಿಂಗ್ ಮಿಷನ್ಸ್, ಪೇಪರ್ ಕಟಿಂಗ್ ಮಿಷನ್ಸ್. ಇದು ಪಿರಂಗಿ, ಹಳೆ ಕಾಲದ ಬಂದೂಕು, ಪಿಸ್ತೂಲ್ಗಳು, ಕತ್ತಿಗಳು, ವಿಶೇಷವಾಗಿದೆ ಕತ್ತಿಗಳಲ್ಲಿ. ಹಾಗೆ ಇದೊಂದು ಛೋಟ ಪಾರ್ಕ್ ಥರ ಇದೆ. ಇದು ಎಕ್ಸಿಟ್ಟು. ಹೀಗೆ ಬಲಭಾಗಕ್ಕೆ ತಿರುಗಿ ವಾಪಸ್ಸು ಹೀಗೆ ಮೇನ್ ಎಂಟ್ರೆನ್ಸಿಗೆ ಹೋಗೋದು.